ತಪ್ಪು ನಿರ್ಧಾರದಿಂದ ಕೆಲವು ಅವಕಾಶಗಳು ಕೈ ತಪ್ಪಬಹುದು, ಆದರೆ ನಿರ್ಧಾರ ತೆಗೆದುಕೊಳ್ಳದೆ ಇರುವುದರಿಂದ ಇಡೀ ಭವಿಷ್ಯವೇ ಕೈ ಜಾರಬಹುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಮೊದಲು ಒಂದು ಸಣ್ಣ ನಿರ್ಧಾರ, ಸ್ವಲ್ಪ ಯೋಚಿಸೋಣ ಅನ್ನೋದು. ಮರುದಿನ ಇನ್ನೂ ಕೆಲ ದಿನ ನೋಡೋಣ ಅಂತ ಅನ್ನೋದು. ಮತ್ತೆ ರಿಸ್ಕ್ ಜಾಸ್ತಿ ಇದೆ ಅಂತ ಸೈಲೆಂಟ್ ಆಗೋದು. ಹೀಗೆ ನಿರ್ಧಾರ ಮುಂದೂಡುತ್ತಲೇ ಇರ್ತದೆ. ಮೊದಲ ದಿನ ಏನೂ ಆಗೋದಿಲ್ಲ, ಮೊದಲ ತಿಂಗಳು ಏನೂ ಅನ್ಸೋದಿಲ್ಲ. ಆಗ ಹಲವರು ಅಂದ್ಕೊಳ್ತಾರೆ, ಜಾಗರೂಕರಾಗಿ ಇರೋದು ಒಳ್ಳೆಯದು ಅಲ್ವೇ ಅಂತ. ಹೌದು, ಜಾಗರೂಕತೆ ಒಳ್ಳೆಯದೇ, ಆದರೆ ಭಯದಿಂದ ನಿರ್ಧಾರ ತೆಗೆದುಕೊಳ್ಳೋದೇ ಇರೋದು ಬಿಸ್ನೆಸ್ನಲ್ಲಿ ಅತಿ ದೊಡ್ಡ ರಿಸ್ಕ್. ಒಂದು ಬಿಸ್ನೆಸ್ ವೇಗವಾಗಿ ಬದಲಾಗುತ್ತೆ, ಮಾರ್ಕೆಟ್ ವೇಗವಾಗಿ ಬದಲಾಗುತ್ತೆ, ಕಸ್ಟಮರ್ ಬದಲಾಗ್ತಾನೆ, ಟೆಕ್ನಾಲಜಿ ಬದಲಾಗುತ್ತೆ, ಆದರೆ ನಿಮ್ಮ ನಿರ್ಧಾರ ಮಾತ್ರ ಬದಲಾಗದೆ ಫೈಲ್ನಲ್ಲೇ ಉಳಿದು ಬಿಡುತ್ತೆ. ಆಗ ಒಂದು ಹೊಸ ಪ್ರಾಡಕ್ಟ್ ನಿಂತು ಹೋಗುತ್ತೆ, ಒಂದು ಹೊಸ ಬ್ರಾಂಚ್ ನಿಂತು ಹೋಗುತ್ತೆ, ಒಬ್ಬ ಉತ್ತಮ ಎಂಪ್ಲಾಯಿ ಕಾಯುತ್ತಾ ಕಂಪನಿಯನ್ನ ಬಿಟ್ಟು ಹೋಗ್ತಾನೆ. ಒಂದು ಉತ್ತಮ ಅವಕಾಶ ನಿಮ್ಮ ಎದುರಾಳಿಯ ಕೈಗೆ ಹೋಗುತ್ತೆ. ಯಾಕಂದ್ರೆ ನೀವು ನಿರ್ಧಾರ ತೆಗೆದುಕೊಳ್ಳುವಷ್ಟರಲ್ಲಿ ಅವರು ಆಕ್ಷನ್ ತೆಗೆದುಕೊಂಡಿರ್ತಾರೆ. ನಿಧಾನವಾಗಿ ನಿಮ್ಮ ಟೀಮ್ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಭಯ ಪಡುತ್ತೆ. ಯಾಕಂದ್ರೆ ಸಿಇಒಗೆ ಧೈರ್ಯ ಇಲ್ಲದಿದ್ದರೆ ಟೀಮ್ಗೆ ಹೇಗೆ ಧೈರ್ಯ ಬರುತ್ತೆ? ಆದರೆ ಇದು ಇವತ್ತು ನಿಮಗೆ ಅರ್ಥ ಆಗೋದಿಲ್ಲ, ನಾಳೆಯೂ ಕೂಡ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ನಿರ್ಧಾರ ತೆಗೆದುಕೊಳ್ಳದಿದ್ರೆ ತಪ್ಪು ಕಾಣಿಸುವುದಿಲ್ಲ, ಆದರೆ ಕಾಣದ ನಷ್ಟ ಕಾಣುವ ನಷ್ಟಕ್ಕಿಂತ ಬಹಳ ದೊಡ್ಡದಾಗಿರುತ್ತೆ. ಒಂದು ದಿನ ನಿಮ್ಮ ಕಾಂಪಿಟೇಟರ್ ನೀವು ಯೋಚನೆ ಮಾಡಿದ್ದ ಅದೇ ಐಡಿಯಾದೊಂದಿಗೆ ಮಾರ್ಕೆಟ್ ಗೆದ್ದು ಬಿಡ್ತಾನೆ. ಆಗ ನಿಮ್ಮ ಎಂಪ್ಲಾಯೀಸ್ ಕೇಳ್ತಾರೆ, ಸರ್, ಈ ನಿರ್ಧಾರವನ್ನ 6 ತಿಂಗಳ ಹಿಂದೆಯೇ ತೆಗೆದುಕೊಂಡಿದ್ರೆ ಅಂತ. ಆಗ ನೀವು ಕನ್ನಡಿಯಲ್ಲಿ ನಿಮ್ಮನ್ನ ನೀವು ನೋಡಿಕೊಂಡು ಒಂದು ಸತ್ಯ ಅರ್ಥವನ್ನ ಮಾಡ್ಕೊಳ್ತೀರಿ. ನನ್ನನ್ನ ಸೋಲಿಸಿದ್ದು ತಪ್ಪು ನಿರ್ಧಾರವಲ್ಲ, ನಿರ್ಧಾರ ತೆಗೆದುಕೊಳ್ಳುವ ಭಯ ಅಂತ. ಒಂದು ಗಮನದಲ್ಲಿಟ್ಕೊಳ್ಳಿ, ಬಿಸ್ನೆಸ್ ನಲ್ಲಿ 100% ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವವರು ಯಾರೂ ಇಲ್ಲ, ಆದರೆ ನಿರ್ಧಾರವನ್ನ ತೆಗೆದುಕೊಳ್ಳದವರು ಎಂದೂ ಗೆಲ್ಲುವುದಿಲ್ಲ. ತಪ್ಪು ನಿರ್ಧಾರವನ್ನ ಸರಿಪಡಿಸಿಕೊಳ್ಳಬಹುದು, ಆದರೆ ತೆಗೆದುಕೊಳ್ಳದೆ ಬಿಟ್ಟ ನಿರ್ಧಾರವನ್ನ ಎಂದಿಗೂ ಸರಿಪಡಿಸಲು ಸಾಧ್ಯವೇ ಇಲ್ಲ. ಸೊ ಇವತ್ತೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ಎಲ್ಲಾ ಡೀಟೇಲ್ಸ್ ಸಿಗುವವರೆಗೂ ಕಾಯಬೇಡಿ. ನಿಮ್ಮ ಬಳಿ ಇರುವ ಅತ್ಯುತ್ತಮ ಮಾಹಿತಿಯ ಆಧಾರದ ಮೇಲೆ ಧೈರ್ಯವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ತಪ್ಪಿದ್ರೆ ಕಲಿಯಿರಿ, ಸರಿ ಇದ್ರೆ ಬೆಳೆಯಿರಿ. ನೆನಪಲ್ಲಿ ಇಟ್ಕೊಳ್ಳಿ, ಬಿಸ್ನೆಸ್ ನಲ್ಲಿ ಸೋತವರನ್ನ ಇತಿಹಾಸ ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ, ಆದ್ರೆ ನಿರ್ಧಾರ ತೆಗೆದುಕೊಳ್ಳಲು ಭಯಪಟ್ಟು ಅವಕಾಶಗಳನ್ನ ಕಳೆದುಕೊಂಡವರನ್ನ ಇತಿಹಾಸ ಗುರುತಿಸೋದೇ ಇಲ್ಲ. ದೊಡ್ಡ ನಾಯಕ ಅಂದ್ರೆ ಭಯವೇ ಇಲ್ಲದ ವ್ಯಕ್ತಿಯಲ್ಲ, ಭಯ ಇದ್ರೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳುವ ವ್ಯಕ್ತಿ. ಅದೇ ನಿಜವಾದ ಲೀಡರ್ಶಿಪ್. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.